ಹೆಲೋ ಹೆಲೋ. ಅರೆ ಮೋಟು, ಬೇಗನೆ ಗುಡ್ ನ್ಯೂಸ್ ಘೋಷಣೆ ಮಾಡು. ಗುಡ್ ನ್ಯೂಸ್ ಗಿಂತ ಸೂಪರ್ ನ್ಯೂಸ್ ಇದು. ಈಗ ನೀವು ನಮ್ಮನ್ನು ಟಿವಿಯ ಜೊತೆ ಜೊತೆ ಜಿಯೋ ಹಾಟ್ಸ್ಟಾರ್ ನಲ್ಲೂ ಕೂಡ ನೋಡಬಹುದು. ಇಲ್ಲಿದೆ ಅನ್ಲಿಮಿಟೆಡ್ ಟೂನ್ಸ್ ನ ಮಸ್ತಿ, ಪ್ರೀಮಿಯಂ ಎಂಟರ್ಟೈನ್ಮೆಂಟ್ ಮತ್ತು ಲೈವ್ ಸ್ಪೋರ್ಟ್ಸ್. ಜಿಯೋ ಹಾಟ್ಸ್ಟಾರ್, ದ ವರ್ಲ್ಡ್ ಆಫ್ ಇನ್ಫಿನಿಟ್ ಪಾಸಿಬಿಲಿಟೀಸ್. ಯಾರೇ ಬರ್ಲಿ, ನನ್ನನ್ನ ಹಿಡಿಯೋದಕ್ಕಾಗಲ್ಲ. ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನ. ಹ್ಯಾಂಡ್ಸ್ ಅಪ್. ಹಾಗಾದ್ರೆ ನೀವೇನಾ ಧೀರ ಶೂರ ಪಾದರಸದಂತ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್? ನಾನು ನಿಮ್ಮ ಸಾಹಸಗಳ ಬಗ್ಗೆ ನಮ್ಮ ಜನಗಳ ಹತ್ರ ತುಂಬಾನೇ ಕೇಳ್ಬಿಟ್ಟಿದ್ದೀನಿ. ಕಣ್ಮುಚ್ಚು ಕೇಳಿಸ್ಕೊಳ್ಳಿ. ನಿಮ್ಗೆ ಪ್ರೆಸಿಡೆಂಟ್ ಸಾಹಸಕ್ಕೆ ಅಂತ ಅವಾರ್ಡ್ ಕೊಡ್ತಾ ಇದ್ರೆ ನಿಮ್ಗೆ ಹೇಗನ್ಸುತ್ತೆ? ಸರ್, ನಿಮ್ಗೆ ಅವಾರ್ಡ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಆ ಕಳ್ಳ ಮಾತ್ರ ನಿಮ್ಮನ್ನ ಗೂಬೇನ್ ಮಾಡ್ಬಿಟ್ಟು ಹೋಗ್ತಾ ಇದ್ದಾನೆ. ಏನು ಓಡ್ ಹೋದ್ನ? ಶಿವ 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 ಶಿವ. ಸೈಕಲ್ ನೋಡ್ಕೊಂಡು ಓಡ್ಸಕ್ಕಾಗಲ್ವಾ? ಕಳ್ತನ ಮಾಡಿರೋದ್ನ ವಾಪಸ್ ಕೊಟ್ಬಿಡಿ ಅಂಕಲ್. ಚಾಲಾಕ್ ಸಿಂಗ್ ಮುಂದೆ ಚಾಲಾಕಿ ನಡೆಯಲ್ಲ ಮಗು. ಮಗು ಅಂತ ಹೇಳ್ಬೇಡಿ ಅಂಕಲ್. ಲಡ್ಡು ಸಿಂಗ್ ಸರ್, ಇವನೇನೆ ನಿಮ್ಮ ಖೈದಿ. ಕರ್ಕೊಂಡು ಹೋಗಿ ಇವನ್ನ ಜೈಲ್ಗೆ. ಚಾಲಾಕ್ ಸಿಂಗ್, ನಮ್ ಡಿಪಾರ್ಟ್ಮೆಂಟು ಬಹಳಷ್ಟು ದಿನಗಳಿಂದ ನಿನ್ನನ್ನ ಹುಡುಕ್ತಾ ಇತ್ತು. ನನ್ ಕಿವಿಗೆ ಹೂ ಇಟ್ಟು ನೀನು ಓಡ್ ಹೋಗ್ತೀಯಾ? ಈಗ ಹೇಳು ಹೇಳು, ಶಿವ ನಿನ್ನನ್ನ ಹೇಗ್ ಹಿಡ್ದ ಅಂತ. ಮತ್ತೆ ಹೇಗೆ ಕಿಕ್ ಮತ್ತೆ ಪಂಚ್ ಮಾಡ್ದ ಅಂತ ಹೇಳು. ಅಯ್ಯೋ ತಮ್ಮ, ಹೇಳು. ಸುಮ್ನೆ ಯಾಕಿದ್ಯಾ? ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡೋಣ. ಹೇಳು. ಸರ್, ಎಲ್ಲರ ಮುಂದೆನೂ ಹೇಳೋದಕ್ಕೆ ಸ್ವಲ್ಪ ನಾಚಿಕೆ ಆಗುತ್ತೆ. ನೀವು ಒಳಗಡೆ ಬಂದ್ರೆ ವಿವರವಾಗಿ ಎಲ್ಲ ಹೇಳ್ತೀನಿ. ಸರಿ ಸರಿ, ನಾನ್ ಒಳಗಡೆ ಬರ್ತೀನಿ. ಎಷ್ಟು ಜನ ಕಳ್ಳರನ್ನ ನಿಂತಾರ ನಾನ್ ನೋಡಿಲ್ಲ. ಈಗ ಹೇಳು, ಏನಾಗಿದೆ ಅಂತ ಹೇಳು. ಹೇಳು ಹೇಳು. ಕಬಡ್ಡಿ ಕಬಡ್ಡಿ, ಅಯ್ಯೋ ಕಬಡ್ಡಿ, ಯಾರಾದ್ರೂ ಬನ್ನಿ. ಕಬಡ್ಡಿ. ಜಯರಾಮ, ಅವನ್ ಹಿಡ್ಕೋ. ಬಿಸಿ ಬಿಸಿ ಕಡ್ಲೆಕಾಯಿ. ಲಡ್ಡು ಸಿಂಗ್ ನನ್ನ ಹಿಂದೆನೆ ಬಿದ್ದ್ಬಿಟ್ಟಿದ್ದಾನೆ. ನಾನು ಈ ಊರ್ ಬಿಟ್ಟು ಹೋದ್ರೇನೆ ಒಳ್ಳೇದು ಅನ್ಸತ್ತೆ. ಕಡ್ಲೆಕಾಯಿ ಕಡ್ಲೆಕಾಯಿ, ಬಿಸಿ ಬಿಸಿ ಕಡ್ಲೆಕಾಯಿ, ಟೈಮ್ ಪಾಸ್ ಕಡ್ಲೆಕಾಯಿ. ತಗೊಳ್ಳಿ ತಗೊಳ್ಳಿ, ಬಿಸಿ ಬಿಸಿ ಕಡ್ಲೆಕಾಯಿ. ಈ ಲಡ್ಡು ಸಿಂಗ್ ಸಿಕ್ಕಾಪಟ್ಟೆ ಚತುರ ಅನ್ಸತ್ತೆ. ಇವನು ವೇಷ ಬದಲಿಸ್ಕೊಂಡು ನನ್ನನ್ನು ಹಿಡಿಯೋದು ಬಂದಿದ್ದಾನೆ. ತಗೊಳ್ಳಿ ಸಾರ್, ಬಿಸಿ ಬಿಸಿ ಕಡ್ಲೆಕಾಯಿ. ಟೈಮ್ ಪಾಸ್ ಆಗತ್ತೆ, ತಗೊಳ್ಳಿ. ಇಲ್ಲ, ನನಗೆ ಬೇಕಾಗಿಲ್ಲ. ಶಿವ, ನಾನಿವತ್ತು ನಿಮ್ಮೆಲ್ಲರಿಗೂ ಕಡ್ಲೆಕಾಯಿ ತಿನ್ನಿಸ್ತೀನಿ. ಅಣ್ಣ, 4 ಪ್ಯಾಕೆಟ್
ಪ್ಯಾಕೆಟ್ ಕಡಲೆಕಾಯಿ ಕೊಡ್ತೀರಾ? ತಗೊಳ್ಳಿ. ರೇವಾ, ಈ ಕಡ್ಲೆಕಾಯಿ ಮಾರೋರು ಸ್ವಲ್ಪ ಲಡ್ಡು ಸಿಂಗ್ ಸರ್ ತರಾನೇ ಇದ್ದಾರೆ ಅಲ್ವಾ? ಅನ್ನಿಸ್ತಾರೆ, ಆದ್ರೆ ಖಂಡಿತ ಇವರು ಲಡ್ಡು ಸಿಂಗ್ ಅವರಲ್ಲ. 4 ಜನರದ್ದು ಸೇರಿ 40 ರೂಪಾಯಿ ಆಯ್ತು. ಅಣ್ಣ, ಶಿವ ಇವ್ರಿಗೆ 40 ರೂಪಾಯಿ ಕೊಟ್ಬಿಡು. ಆದ್ರೆ ನೀನ್ ಕೊಡಿಸ್ತೀನಿ ಅಂತ ಹೇಳಿದ್ದೆ. ರೇವಾ, ನಾನೇ ತಿನ್ನಿಸ್ತಿರೋದು, ಆದ್ರೆ ಬರೀ ದುಡ್ಡು ಶಿವ ಕೊಡ್ಬೇಕು. ಶಿವ ಮತ್ತೆ ಅವನ ಹುಡುಗರು ಕೂಡ ಗುರುತಿಸ್ಲಿಲ್ಲ. ಇಲ್ಲ, ಅವನ ಜೊತೆ ಮಾತಾಡ್ತಿದ್ದಾರೆ. ಏನಿರಬಹುದು? ಇದ್ರಲ್ಲಿ ಎಲ್ಲರೂ ಸೇರಿದಾರ? ಮಕ್ಕಳೇ, ನನ್ನ ಹತ್ರ ಬಿಸಿ ಬಿಸಿ ಕಡ್ಲೆಕಾಯಿ ತಗೊಂಡ್ರೆ ಮತ್ತೆ ಮತ್ತೆ ನೀವು ಬರ್ತೀರಾ. ಶಿವ ಶಿವ, ಸ್ವಲ್ಪ ನಿಂತ್ಕೋ. ಆ ಕಳ್ಳ ತಪ್ಪಿಸ್ಕೊಂಡ್ಬಿಟ್ಟ. ಇವನಂತೂ ಸೇಮ್ ಲಡ್ಡು ಸಿಂಗ್ ತರನೇ ಇದ್ದಾನೆ. ಈ ವ್ಯಕ್ತಿ ನನಗೆ ತುಂಬಾ ಕೆಲಸಕ್ಕೆ ಬರ್ತಾನೆ. ನೋಡು, ನೀನ್ ನನಗೊಂದು ಕೆಲಸ ಮಾಡ್ಕೊಟ್ರೆ ನಾನ್ ನಿನಗೆ 50,000 ರೂಪಾಯಿ ಕೊಡ್ತೇನೆ. 50,000ನಾ? ಏನಾಯ್ತು? ಹೇಳು ಹೇಳು. ಸರ್, ಇಡೀ ದಿನ ದುಡಿದ್ರು 1,000 ರೂಪಾಯಿ ಕೂಡ ಆಗಲ್ಲ. ನೀವ್ ಇಷ್ಟೊಂದು ದುಡ್ಡು ಕೊಡ್ತೀರಿ ಅಂದ್ರೆ ನಮ್ಮಂತ ಬಡವರಿಗೆ ತಲೆ ಸುತ್ತು ಬರುತ್ತೆ ತಾನೇ? ಸರಿ, ನಿನಗೆ ಜೀವನ ಪೂರ್ತಿ ದಿನಾಗ್ಲೂ 200 ರೂಪಾಯಿ ಕೊಡ್ತೇನೆ. ಸರಿ ತಾನೆ? ಸರಿ ಸರ್, ಹೋಗೋಣ, ಓಡೋಣ, ಮಾಡೋಣ. ನೀವು ಬೇಗ ಹೇಳಿ ಸರ್, ನಾನು ಏನ್ ಮಾಡ್ಬೇಕು ಅಂತ. ಸರಿ ಕೇಳು. ಈಗ ಲಡ್ಡು ಸಿಂಗ್ ಅಂತ ಒಬ್ಬ ಇನ್ಸ್ಪೆಕ್ಟರ್ ಇದ್ದಾನೆ. ಅವನು ಸೇಮ್ ನಿಂತರನೇ ಇದ್ದಾನೆ. ನೀನು ಲಡ್ಡು ಸಿಂಗ್ ತರ ನಟನೆ ಮಾಡ್ಬೇಕು. ನಡಿ, ನಾನು ನಿನಗೆ ಏನ್ ಮಾಡ್ಬೇಕು ಅಂತ ಹೇಳ್ತೀನಿ. ಹ್ಯಾಂಡ್ಸ್ ಅಪ್. ಇವತ್ತು ನೀನ್ ತಪ್ಪಿಸ್ಕೊಳಕ್ ಆಗಲ್ಲ. ಸರೆಂಡರ್ ಆಗು. ಲಡ್ಡು ಸಿಂಗ್ ಅವ್ರೆ, ನಾನು ಸರೆಂಡರ್ ಆಗೋದಕ್ಕೆ ಬಂದಿದ್ದೀನಿ. ನಿಮ್ ಜೊತೆ ನಾನು ಏನ್ ಮಾಡೋದ್ನೋ ಅದು ತುಂಬಾ ತಪ್ಪಾಗಿದೆ. ನಾನೀಗ ಒಳ್ಳೆ ವ್ಯಕ್ತಿಯಾಗಿ ಬದಲಾಗಿದ್ದೀನಿ. ನೀವು ನನ್ನನ್ನು ಜೈಲಿಗೆ ಕರ್ಕೊಂಡು ಹೋಗಿ, ಆದ್ರೆ ಕೊನೆಯದಾಗಿ ನಾನು ನನ್ನ ಗಾಡಿಲೇ ಜೈಲಿಗೆ ಹೋಗ್ಬೇಕು ಅಂತಿದ್ದೀನಿ. ಮತ್ತೆ ಈ ಅವಕಾಶ ಸಿಗುತ್ತೋ ಇಲ್ವೋ? ಖಂಡಿತ. ನಿನ್ನ ಆಸೆನ ಖಂಡಿತ ಈಡೇರಿಸ್ತೀನಿ. ಜಯರಾಮ, ಗಾಡಿ ತಗೊಂಡು ಸ್ಟೇಷನ್ ಹತ್ರ ಬಾ. ನಾನು ಇವನ್ ಕರ್ಕೊಂಡು ಅಲ್ಲಿಗೆ ಬರ್ತೀನಿ. ಗೊತ್ತಾಯ್ತಾ? ನಡಿ. ಇದೇನಿದು? ನೀನ್ ಮತ್ತೆ ನನ್ನನ್ನ ಮೂರ್ಖನನ್ನಾಗಿ ಮಾಡ್ತಾ ಇದೀಯಾ? ಲಡ್ಡು ಸಿಂಗ್ ಅವ್ರೆ, ನನ್ನ ಅಂಗಡಿಯಲ್ಲಿ ಕಳ್ತನ ಆಗ್ಬಿಟ್ಟಿದೆ. ನೀವು ಬೇಗ ಬನ್ನಿ. ಬಿಸಿ ಬಿಸಿ ಕಡ್ಲೆಕಾಯಿ, ಬಿಸಿ ಬಿಸಿ ಕಡ್ಲೆಕಾಯಿ. ಏನ್ ಮಾಡ್ತಾ ಇದ್ದಾನೆ? ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಕಳ್ತನ ಮಾಡ್ತೀಯಾ? ಹ್ಯಾಂಡ್ಸ್ ಅಪ್. ಎಲ್ಲಿ ಹೋದ ಕಳ್ಳ? ಕಳ್ಳ ಎಲ್ಲ ಹೋದ? ಸರ್, ಅವನು ಓಡ್ ಹೋಗ್ಬಿಟ್ಟ. ನನ್ ಲಕ್ಷಾಂತರ ರೂಪಾಯಿ ಒಡವೆ ಹೋಯ್ತು. ನೀವು ಚಿಂತೆ ಮಾಡಬೇಡಿ. ಲಡ್ಡು ಸಿಂಗ್ ಕಳ್ಳನನ್ನ ಹಿಡಿದು ಜೈಲಲ್ಲಿ ಕಂಬಿ ಎಣಿಸೋ ಹಾಗೆ ಮಾಡ್ತಾನೆ. ನಿಮ್ ಚಿನ್ನನ ವಾಪಸ್ ಕೊಡಿಸ್ತಾನೆ. ಜಾಸ್ತಿ ಮೆಲೋಡ್ರಾಮಾನ ಮಾಡಬೇಡ. ಯಾರಿಗಾದ್ರೂ ಗೊತ್ತಾಗ್ಬಿಡುತ್ತೆ. ಸಾರಿ ಸರ್, ಇನ್ನೊಂದ್ಸಲ ನೆನ್ಪಿಟ್ಕೋತೀನಿ. ಏ ಕಳ್ಳ, ನಿನ್ನನ್ನು ಒಂದಲ್ಲ ಒಂದು ದಿನ ಜೈಲಲ್ಲಿ ಹಾಕ್ತೀನಿ. ನೆಮ್ಮದಿಯಾಗಿ ಇರ್ಬೇಕು ಅಂದ್ರೆ ಎಚ್ಚರವಾಗಿ. ನಗರದಲ್ಲಿ ಈಗ ಕಳ್ಳತನದ ಮೇಲೆ ಕಳ್ಳತನ ಆಗ್ತಾನೇ ಇದೆ. ಕಳ್ಳ ಚತುರನಾಗಿದ್ದಾನೆ, ಆದ್ರೆ ಇನ್ಸ್ಪೆಕ್ಟರ್ ಲಡ್ಡು ಸಿಂಗ್ ಯಾವಾಗ್ಲೂ ಪ್ರಜ್ಞೆ ತಪ್ತಾನೆ ಇದ್ದಾರೆ. ಕಳ್ಳ ಕಳ್ಳತನ ಮಾಡಿ ಓಡ್ತಾರೆ, ಮತ್ತೆ ಲಡ್ಡು ಸಿಂಗ್ ಪ್ರತಿ ಸಮಯದಲ್ಲೂ ಒಂದೇ ಏಟ್ಗೆ ಪ್ರಜ್ಞೆ ತಪ್ಪೋಗ್ತಾರೆ. ಅಯ್ಯೋ, ಇವನ್ ಯಾರು? ಡೂಪ್ಲಿಕೇಟ್ ಬಂದಿದ್ದಾನೆ.
ಇಡೀ ನಗರದಲ್ಲೆಲ್ಲ ನನ್ನ ಹೆಸರನ್ನ ಹಾಳು ಮಾಡ್ತಿದ್ದಾನೆ. ಖಂಡಿತ ನನ್ನ ಕೆಲಸ ಹೋಗುತ್ತೆ. ಏ ತಮ್ಮ, ನನ್ಗೊಂದ್ ಸಹಾಯ ಮಾಡು. ಶಿವನಿಗೆ ಫೋನ್ ಮಾಡಿ ಬೇಗ ಬರೋದಕ್ಕೆ ಹೇಳು. ಕರ್ಸು. ನಾನೇನು ಅಷ್ಟೊಂದು ದಡ್ಡ ಅಲ್ಲ. ಆ ಹುಡುಗನ್ನ ಇಲ್ಲಿ ಕರ್ಸೋದಕ್ಕೆ ಒಂದು ಸಲ ಈ ನಗರನ್ನೆಲ್ಲ ಲೂಟಿ ಮಾಡಿದ್ಮೇಲೆ ಆಮೇಲೆ ನೋಡೋಣ. ಲಡ್ಡು ಸಿಂಗ್ ಸರ್, ಹೇಗಿದ್ದೀರಾ? ಮಕ್ಕಳೇ, ನಾನು ಹಾಗೆ ಇದ್ದೀನಿ. ನಿಮ್ಗೇನಾಗ್ಬೇಕು? ಹೋಗಿ ಆಟ ಆಡ್ಕೊಳ್ಳಿ. ಮನೆಗೆ ಹೋಗಿ ಊಟ ಮಾಡಿ. ಹೋಗಿ. Watch India's largest kids library only on Jio Hotstar. Download the app now.